ಆತ್ಮೀಯರೇ, ಇಂದು ನಾವು ಒಂದು ಕಾಲದಲ್ಲಿ ಆರಂಭವಾದ ಪ್ರಸಿದ್ಧ HMT ವಾಚ್ ಕಂಪನಿಯೊಂದರ ಕುರಿತಾಗಿ ನೋಡೋಣ. ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ ಎಂಬುದು HMT ವಾಚ್ ಕಂಪನಿಯ ಹೆಸರಿನ ಪೂರ್ಣ ರೂಪವಾಗಿತ್ತು. ಇದು ಒಂದು ಕಾಲದಲ್ಲಿ ಭಾರಿ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವಾಲಯದ ಸರ್ಕಾರಿ ಸ್ವಾಮ್ಯದ ಕಂಪನಿಯಾಗಿತ್ತು. ಕ್ರಿಸ್ತಶಕ 1953ರಲ್ಲಿ ಟ್ರ್ಯಾಕ್ಟರ್, ಪ್ಲಾಸ್ಟಿಕ್ ತಯಾರಿಸುವ ಯಂತ್ರಗಳು, ಪ್ರಿಂಟಿಂಗ್ ಯಂತ್ರಗಳು ಹಾಗೂ ಮುಂತಾದ ಯಂತ್ರಗಳನ್ನು ತಯಾರಿಸುವ ಕಂಪನಿ ಇದಾಗಿದ್ದು, ಅದಾದ ಬಳಿಕ 1961ರಲ್ಲಿ ಜವಾಹರಲಾಲ್ ನೆಹರು ಸ್ವದೇಶಿ ವಾಚ್ ಕಂಪನಿ ಬ್ರ್ಯಾಂಡ್ ಒಂದನ್ನು ಹುಟ್ಟುಹಾಕುವ ಸಲುವಾಗಿ ವಿಶ್ವದ ಪ್ರಸಿದ್ಧ ವಾಚ್ ತಯಾರಿಕಾ ಕಂಪನಿಗಳ ತಜ್ಞರನ್ನು ಸಂಪರ್ಕಿಸಿದರು. ನಂತರದಲ್ಲಿ ಜಪಾನ್ನ ವಾಚ್ ಕಂಪನಿಯಾದ ಸಿಟಿಸನ್ ಸಹಭಾಗಿತ್ವದಲ್ಲಿ ಪಡೆಯಲು ನಿರ್ಧರಿಸಿದ್ದು, ಭಾರತದ ಪ್ರಜೆಗಳು ಕೆಲಸ ಮತ್ತು ಬದುಕಿನಲ್ಲಿ ಸಮಯ ಪಾಲನೆಯನ್ನು ಪಾಲಿಸುವಂತೆ ಪ್ರೇರೇಪಿಸುವುದು HMT ಕಂಪನಿಯ ಹುಟ್ಟಿನ ಇಂದಿನ ಚಿಂತನೆಗಳಲ್ಲಿ ಒಂದಾಗಿತ್ತು. ಬಳಿಕ 1961ರಲ್ಲಿ HMT ಕಂಪನಿ ಬೆಂಗಳೂರಿನಲ್ಲಿ ಜಪಾನ್ನ ಸಿಟಿಸನ್ ವಾಚ್ ಕಂಪನಿಯ ಸಹಯೋಗದೊಂದಿಗೆ ವಾಚ್ ತಯಾರಿಕಾ ಘಟಕವನ್ನು ಸ್ಥಾಪಿಸಿದ್ದು, ಮೊದಲು ತಯಾರಿಸಿದ ಹ್ಯಾಂಡ್ವುಡ್ ರಿಸ್ಟ್ ವಾಚ್ಗಳನ್ನು ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಬಿಡುಗಡೆಯನ್ನ ಮಾಡಿದರು. ಅನಂತರದಲ್ಲಿ HMT ಕಂಪನಿಯ ಅತ್ಯಧಿಕ ಮಾರಾಟದ ದಾಖಲೆಯ ಜನತಾ ವಾಚ್ ಮಾಡೆಲ್ ಅನ್ನು ಬಿಡುಗಡೆ ಮಾಡಲಾಗಿದ್ದು, ಪೈಲಟ್, ಸೋನಾ, ವಿಜಯ್, ತಲಕ್, ಜವಾನ್, ಜವಾಹರಲಾಲ್ ಮುಂತಾದ ಮಾಡೆಲ್ಗಳ ವಾಚ್ಗಳು ಮಾರುಕಟ್ಟೆಗೆ ಬಂದವು. ಕಾಲ ಕಳೆದಂತೆ 1970ರಿಂದ 80ರ ಕಾಲಘಟ್ಟದಲ್ಲಿ HMT ವಾಚ್ಗಳನ್ನು ಧರಿಸುವುದು ಪ್ರತಿಷ್ಠೆಯ ವಿಷಯವಾಗುತ್ತಾ ಜನಮನ ಸೇರಿತು. ಇನ್ನು ಆ ಸಂದರ್ಭದಲ್ಲಿ HMT ಜವಾಹರಲಾಲ್ ಎಂಬ ಮಾಡೆಲ್ಗೆ 140 ರು ನಿಗದಿ ಮಾಡಲಾಗಿದ್ದು, ಸೋನಾ ಎಂಬ ಮಾಡೆಲ್ಗೆ 126 ರು, ತರುಣ್ ಎಂಬ ಮಾಡೆಲ್ಗೆ 112 ರು ಹಾಗೂ ಪೈಲಟ್ ಎಂಬ ಮಾಡೆಲ್ಗೆ 148 ರು ಸೇರಿದಂತೆ ಪ್ರಸಿದ್ಧವಾದ ಜನತಾ ಎಂಬ ಮಾಡೆಲ್ಗೆ 112 ರುಗಳನ್ನು ನಿಗದಿ ಮಾಡಲಾಗಿತ್ತು. ಆದರೂ ಕೂಡ ಈ ವಾಚ್ಗಳನ್ನು ಖರೀದಿಸಲು ಆ ಕಾಲಘಟ್ಟದಲ್ಲಿ ಹಣ ಕೊಟ್ಟು 8ರಿಂದ 10 ತಿಂಗಳುಗಳ ಕಾಲ ಕಾಯಬೇಕಾಗಿದ್ದರೂ ಸಹ ಎಲ್ಲರೂ ಈ ವಾಚ್ಗಳನ್ನು ತೆಗೆದುಕೊಳ್ತಾ ಇದ್ದರು. ಕಾಲ ಕಳೆದಂತೆ ವಿದ್ಯಾರ್ಥಿಗಳು ಯಾವುದಾದರೂ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಉಡುಗೊರೆಯಾಗಿ, ಪ್ರೇಮಿಗಳು ತನ್ನ ಪ್ರಿಯತಮೆ ಹಾಗೂ ಪ್ರೇಯಸಿಗೆ ಕೊಡುವ ಪ್ರೇಮದ ಕಾಣಿಕೆಯಾಗಿ, ನೂತನ ವಧುವರರಿಗೆ ಕೊಡುವ ಉಡುಗೊರೆಯಾಗಿ HMT ವಾಚ್ಗಳನ್ನು ನೀಡಲಾಗುತ್ತಿತ್ತು. ವಿಪರ್ಯಾಸವೆಂದರೆ ಆಗಿನ ಮದುವೆಯ ಸಂದರ್ಭದಲ್ಲಿ ವಧುವಿನ ಕಡೆಯವರಿಗೆ HMT ವಾಚನ್ನು ನೀಡುವಂತೆ ವರನ ಕಡೆಯವರು ಬೇಡಿಕೆಯನ್ನು ಇಡುತ್ತಿದ್ದರು. ಮತ್ತು ಆ ಕಾಲದಲ್ಲಿ ಪತ್ರಿಕೆ, ಟಿವಿಗಳಲ್ಲಿ ಪ್ರಸಾರವಾಗುತ್ತಿದ್ದ HMT ವಾಚ್ನ ಜಾಹೀರಾತಿನಲ್ಲಿನ ಟ್ಯಾಗ್ಲೈನ್ ಆದ ದೇಶ್ ಕಿ ಧಡ್ಕನ್ ಎಂಬುದು ಭಾರತೀಯರಿಗೆ HMTಯನ್ನು ಭಾವನಾತ್ಮಕವಾಗಿ ಬೆಸೆದಿತ್ತು. ಹೀಗೆ ವರ್ಷಗಳು ಕಳೆದಂತೆ ಕರ್ನಾಟಕದ ತುಮಕೂರು, ರಾಣಿಬಾಗ್ನಲ್ಲಿ ಹೆಚ್ಚುವರಿ ಘಟಕಗಳನ್ನು ಸ್ಥಾಪಿಸುವ ಮೂಲಕ ಕೊಚ್ಚಿ, ಹೈದರಾಬಾದ್, ಉತ್ತರ ಭಾರತದಲ್ಲಿ HMT ವಾಚ್ನ ನಿರ್ಮಾಣ ಘಟಕಗಳು ಪ್ರಾರಂಭವಾದವು. ಬಳಿಕ 1985ರಲ್ಲಿ ಗಾರ್ಡನ್ಗಳಲ್ಲಿ, ದೊಡ್ಡ ದೊಡ್ಡ ನಗರದ ಹೃದಯ ಭಾಗದಲ್ಲಿ, ಎತ್ತರದ ಕಟ್ಟಡಗಳಲ್ಲಿ ಅಳವಡಿಸಬಹುದಾದ ಗಡಿಯಾರಗಳನ್ನು ತಯಾರಿಸಲು HMT ತನ್ನದೇ ತಾಪುಗಾಲನ್ನು ಇಟ್ಟಿತ್ತು. ಕಾಲ ಕಳೆದಂತೆ ಖಾಸಗೀಕರಣ ಮತ್ತು ಜಾಗತೀಕರಣದ ಪರಿಣಾಮವಾಗಿ ವಿದೇಶಿ ಕಂಪನಿಗಳ ಆಗಮನದಿಂದ ಸ್ವದೇಶಿ ಕಂಪನಿಗಳಿಗೆ ಸವಾಲಾಗಿ ಪರಿಣಮಿಸಿದ್ದು, ಹೆಮ್ಮೆಯ ಸ್ವದೇಶಿ ಕಂಪನಿಯಾದ HMT ಕಂಪನಿಗೆ ಪರ್ಯಾಯವಾಗಿ ಹಲವು ವಿದೇಶಿ ವಾಚ್ ಕಂಪನಿಗಳು ತಲೆಯನ್ನ ಎತ್ತಿದವು. ಹೀಗೆ ಹಲವು ವಿವಿಧ ವಿನ್ಯಾಸದ ಆಕರ್ಷಕ ವಿದೇಶಿ ಕಂಪನಿಗಳ ವಾಚ್ಗಳ ಮುಂದೆ HMT ಕಂಪನಿಯು ವಾಚ್ಗಳ ಪೈಪೋಟಿ ನೀಡಲು ಸಾಧ್ಯವಾಗಲಿಲ್ಲ. ಈ ಸಂದರ್ಭದಲ್ಲೇ ಬಂದ ಡಿಜಿಟಲ್ ವಾಚ್ಗಳು HMT ವಾಚ್ನ ಬದಲಾಗಿ ತನ್ನೆಡೆಗೆ ಗ್ರಾಹಕರನ್ನ ಸೂಜಿಗಲ್ಲಿನಂತೆ ಸೆಳೆದುಕೊಳ್ಳುವ ಮೂಲಕ HMT ತನ್ನ ಗುರುತನ್ನು ಕಳೆದುಕೊಳ್ಳುವಲ್ಲಿ ವಿಫಲವಾಯಿತು. ಧನ್ಯವಾದಗಳು.